ಸಿದ್ದರಾಮಯ್ಯಗೆ ಸಂಕಟ ತಂದಿಟ್ಟ ರಾಜಣ್ಣ ರಾಜೀನಾಮೆ. ಪರಮಾಪ್ತರಲ್ಲಿ ಮೊದಲಿಗರಾಗಿ ಗುರುತಿಸಿಕೊಂಡಿದ್ರು ರಾಜಣ್ಣ. ಹೈಕಮಾಂಡ್ ಆದೇಶ ಪಾಲನೆಯ ಅನಿವಾರ್ಯತೆಯಲ್ಲಿದ್ದ ಸಿಎಂ. ಬೇರೆ ಮಾರ್ಗವಿಲ್ಲದೆ ಆಪ್ತ ರಾಜಣ್ಣ ರಾಜೀನಾಮೆಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ರಾಜಣ್ಣ ರಾಜೀನಾಮೆಯಿಂದ ಭಾರಿ ಬೇಸರಕ್ಕೊಳಗಾಗಿದ್ದಾರೆ ಸಿಎಂ. ತಮ್ಮ ಕೊಠಡಿಯಿಂದ ಹೊರಗೆ ಬಂದೇ ಇಲ್ಲ ಸಿಎಂ ಸಿದ್ದರಾಮಯ್ಯನವರು. ಕೊಠಡಿಯಲ್ಲಿಯೇ ಇದ್ದು ಕಲಾಪವನ್ನ ನೋಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ವಿಧಾನಸಭೆ ಪಕ್ಕದಲ್ಲೇ ಇರುವ ಮುಖ್ಯಮಂತ್ರಿಗಳ ಕೊಠಡಿ ಸಿದ್ದರಾಮಯ್ಯಗೆ ಸಂಕಟ ತಂದಿಟ್ಟಿದೆ ಈಗ ರಾಜಣ್ಣ ಅವರ ರಾಜೀನಾಮೆ. ಪರಮಾಪ್ತರಲ್ಲಿ ಮೊದಲಿಗರಾಗಿ ರಾಜಣ್ಣ ಅವರು ಗುರುತಿಸಿಕೊಂಡಿದ್ರು. ಹೈಕಮಾಂಡ್ ಆದೇಶ ಪಾಲನೆಯ ಅನಿವಾರ್ಯತೆಯಲ್ಲಿದ್ರು ಸಿಎಂ ಸಿದ್ದರಾಮಯ್ಯನವರು. ಬೇರೆ ಮಾರ್ಗ ಇಲ್ಲ ಆಪ್ತ ರಾಜಣ್ಣ ಅವರನ್ನ ಕಾಪಾಡಿಕೊಳ್ಳೋದಕ್ಕೆ. ಹಾಗಾಗಿ ರಾಜೀನಾಮೆ ಕೊಟ್ಟು ಬಿಡಪ್ಪ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ರಾಜಣ್ಣ ರಾಜೀನಾಮೆಯಿಂದ ಭಾರಿ ಬೇಸರದಲ್ಲಿದ್ದಾರೆ ಸಿಎಂ. ತಮ್ಮ ಕೊಠಡಿಯಿಂದ ಹೊರಗಡೆ ಬಂದೇ ಇಲ್ಲವಂತೆ. ಇದುವರೆಗೂ ಕೊಠಡಿಯಲ್ಲಿಯೇ ಇದ್ದು ಕಲಾಪವನ್ನ ನೋಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ವಿಧಾನಸಭೆ ಪಕ್ಕದಲ್ಲೇ ಮುಖ್ಯಮಂತ್ರಿಗಳ ಕೊಠಡಿ ಇದೆ. ಆದರೆ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರವರು. ಅವರು ನೀವು ಹೆಂಗ್ ಕೂತಿದ್ದೀರಾ, ಇಲ್ಲಿ ಹೆಂಗ್ ಕೂತಿದ್ದೀರಾ, ನೀವು ಸೀಟ್ ಅಲಾಟ್ ಮಾಡಿದಿರಿ, ಸೀಟ್ ಅಲಾಟ್ ಮಾಡಿ ಸೀಟಲ್ಲಿ ಕೂತಿ ಅದನ್ನ ಪ್ರಶ್ನೆ ಮಾಡುವಂತ ಕೀಳು ಮಟ್ಟಕ್ಕೆ ನೀವು ಹೋಗ್ಬಾರ್ದು ಅಂತಕ್ಕಂಥದ್ದು ನೀವು ಅದನ್ನ ಅರ್ಥ ಮಾಡ್ಕೋಬೇಕು. ಹೆಂಗ್ ಕೂತಿದ್ದೀರಿ ನಾಚಿಕೆ ಇಲ್ವಾ ನಿಮ್ಗೆ ಅಂದ್ರೆ ನನಗೆ ನಾಚಿಕೆ ಇಲ್ಲ. ಅಂತಹ ಕೀಳು ಮಟ್ಟದ ಮಾತುಗಳನ್ನು ಆಡ್ತಿರಲ್ಲ, ನಿಮಗೆ ನಾಚಿಕೆ ಆಗ್ಬೇಕು. ಮತ್ತೆ ಅದರಿಂದ ಸನ್ಮಾನ್ಯ ಅಧ್ಯಕ್ಷರೇ ಅದಿಲ್ಲ, ಅದು ಆಗ್ಲಿ. ಈಗ ನಾನು ರಾಜೀನಾಮೆ ಕೊಟ್ಟಿದ್ದೀನೋ ಬಿಟ್ಟಿದ್ದೀನೋ, ನನ್ನ ರಾಜೀನಾಮೆ ಯಾರು ಕೇಳವ್ರೆ, ಯಾರು ಬಿಟ್ಟವ್ರೆ?